ಪ್ರಶ್ನೆ 19. ಮೇಷ ಲಗ್ನಕ್ಕೆ ಸಪ್ತಮ 7ನೇ ಸ್ಥಾನದಲ್ಲಿ ಚಂದ್ರ ಗ್ರಹವಿದ್ದರೆ ಭವಿಷ್ಯವು ಹೇಗಿರುತ್ತದೆ? ಉತ್ತರ: ಮೇಷ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಚಿತ್ತಾ ನಕ್ಷತ್ರ 3, 4 ಪಾದಗಳಲ್ಲಿ ಮತ್ತು ವಿಶಾಖ 1, 2, 3 ಪಾದಗಳಲ್ಲಿ ಚಂದ್ರ ಗ್ರಹವಿದ್ದರೆ ಕಳತ್ರದಿಂದ ನೀರು ಹರಿಯುವ ಭೂಮಿಗಳು ಲಭಿಸುತ್ತವೆ. ಕಳತ್ರದಿಂದ ಧನವು, ನಿವಾಸಗೃಹಗಳು, ವಾಹನಗಳು ಲಭ್ಯವಾಗುತ್ತವೆ. ಅಪರೂಪವತಿಯಾದ ಕಳತ್ರ ದೊರೆಯುವುದು. ಸಂಸಾರದಲ್ಲಿ ಸುಖ, ಸೌಖ್ಯಗಳು, ಆನಂದವುಂಟಾಗುವುದು. ಷಡ್ರಸೋಪೇತ ಭೋಜನವು ಲಭಿಸುವುದು. ಶಾಕಾಹಾರಿಗಳಿಗೆ ಶಾಕಾಹಾರವು, ಮಾಂಸಾಹಾರಿಗಳಿಗೆ ಮಾಂಸಾಹಾರವು ಲಭ್ಯವಾಗುವುದು. ವಿವಾಹವು ಸರಿಯಾದ ಸಮಯಕ್ಕೆ ಕೈಗೂಡುವುದು. ಮಧುರ ಪಾನೀಯಗಳು, ಫಲಾಹಾರಗಳು, ತಾಂಬೂಲವು, ಸುಗಂಧ ದ್ರವ್ಯ ಲಭಿಸುವವು. ಕಳತ್ರದಿಂದ ವಾರಾಂಗನಾಲಿಂಗ ಸುಖವನ್ನುಂಟು ಮಾಡಿಸುವುದು. ಕಳತ್ರವು ಸಂತೋಷದಿಂದ ಕಾಲ ಕಳೆಯುವುದು. ವಿಲಾಸದಿಂದ ಕೂಡಿದ ಶಯನ ಮಂದಿರವೂ ಇರುತ್ತದೆ. ವಿನೋದಗಳಿಗೆ, ಭೋಜನಕೂಟಗಳಿಗೆ ಬಂಧುಮಿತ್ರರು ಪ್ರೀತಿಯಿಂದ ಕರೆಯುವರು. ಸಕಾಲ ಭೋಜನ, ಸಕಾಲ ಸುಖ ನಿದ್ರೆಯೂ ಉಂಟಾಗುವುದು. ಶುಭ ಸ್ವಪ್ನಗಳು ಬೀಳುತ್ತವೆ. ಪಾಕಶಾಲೆ ಚೆನ್ನಾಗಿರುತ್ತದೆ. ಒಳ್ಳೆಯ ಆಹಾರಗಳು, ವಿಹಾರಗಳು ಸುಖವನ್ನುಂಟು ಮಾಡುತ್ತವೆ. ಅತ್ತೆಯ ಮನೆಯು ಪ್ರೀತಿಯುಳ್ಳದ್ದಾಗಿರುತ್ತದೆ. ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತವೆ. ಯೌವನ ಕಾಲದಲ್ಲಿ ವಿವಾಹವಾಗುತ್ತದೆ. ವಾಯುವ್ಯ ದಿಕ್ಕನ್ನು ತೋರಿಸುವುದು. ಮೇಷ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಸ್ವಾತಿ ನಕ್ಷತ್ರದ 4 ಪಾದಗಳಲ್ಲಿ ಚಂದ್ರ ಗ್ರಹ ಇದ್ದರೆ ಮೇಲೆ ತಿಳಿಸಿರುವ ಭವಿಷ್ಯಕ್ಕೆ ವಿರುದ್ಧವಾಗಿ ನಡೆಯಬಹುದು.